ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಜಾತಕ ಕುಂಡಲಿಯಲ್ಲಿ ಈ 5ನೇ ಮನೆಯ ಕಾರಕತ್ವಗಳನ್ನು ತಿಳಿಯೋಣ. ಈ 5ನೇ ಮನೆ ಅಂದರೆ ಏನು ಅಂದರೆ ಒಬ್ಬ ವ್ಯಕ್ತಿಯ ಜನನ ಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿಯನ್ನು ನಾವು ಆ ವ್ಯಕ್ತಿಯ ಲಗ್ನ ಅಥವಾ ಮೊದಲನೇ ಮನೆ ಅಂತ ಕರಿತೀವಿ. ಈ ಮೊದಲನೇ ಮನೆಯು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸೂಚಿಸಿದರೆ, ಎರಡನೇ ಮನೆಯು ಆ ವ್ಯಕ್ತಿಯ ಹಣಕಾಸಿನ ಸ್ಥಿತಿಯನ್ನು ಸೂಚಿಸುತ್ತದೆ, ಮೂರನೇ ಮನೆಯು ಆ ವ್ಯಕ್ತಿಯ ಪ್ರಯತ್ನವನ್ನು ಸೂಚಿಸಿದರೆ, ನಾಲ್ಕನೇ ಮನೆಯು ಆ ವ್ಯಕ್ತಿಗೆ ಅಗತ್ಯವಾಗಿರುವಂತಹ ಮೂಲ ಸೌಕರ್ಯಗಳನ್ನು ಒದಗಿಸುತ್ತದೆ. ಈ 5ನೇ ಮನೆಯು ಆ ವ್ಯಕ್ತಿಯ ಸೃಜನಶೀಲತೆ ಅಂದರೆ ಚಿತ್ರಕಲೆ ಅಥವಾ ಒಂದು ಬರವಣಿಗೆ ಆಗಿರ್ಬೋದು, ಸಂಗೀತ ಮತ್ತು ನೃತ್ಯದಂತಹ ಒಂದು ವಿಚಾರಗಳು, ಪ್ರೀತಿ, ಪ್ರೇಮ, ಸಂತೋಷ ಮತ್ತು ಸಂತಾನ ಯೋಗ, ಮಕ್ಕಳ ಯೋಗವನ್ನು ಈ ಒಂದು 5ನೇ ಮನೆಯು ಪ್ರತಿನಿಧಿಸುತ್ತದೆ. 4ನೇ ಮನೆಯು ವಿಶ್ರಮಿಸಲು ಅಗತ್ಯವಾಗಿರುವಂತಹ ಸೌಕರ್ಯಗಳನ್ನು ನೀಡಿದರೆ, 5ನೇ ಮನೆಯು ಸುಖ, ನೆಮ್ಮದಿ, ಸಂತೋಷವನ್ನು ನೀಡುತ್ತದೆ. ಪ್ರಮುಖವಾಗಿ ಈ 5ನೇ ಮನೆಯು ಜಾತಕದಲ್ಲಿ ದಶಾಭುಕ್ತಿಗಳ ಸಮಯಗಳಲ್ಲಿ ಬಂದಾಗ ಆ ವ್ಯಕ್ತಿಯ ಭಾವನೆಗಳು, ಪ್ರೀತಿ ಪ್ರೇಮದ ಒಂದು ವಿಚಾರಗಳು, ಆ ವ್ಯಕ್ತಿಯಲ್ಲಿನ ಕಲಾತ್ಮಕತೆಯ ಒಂದು ಸೃಜನಶೀಲತೆ, ಕಲಾತ್ಮಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಮತ್ತು ಆ ವ್ಯಕ್ತಿಗೆ ಹೆಚ್ಚಿನ ಒಂದು ಬುದ್ಧಿವಂತಿಕೆ. ಏಕೆಂತಂದರೆ ಈ 5ನೇ ಮನೆ ಅನ್ನುವಂಥದ್ದು ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಪಡಿಸುವುದರಿಂದ ಉತ್ತಮ ಬುದ್ಧಿವಂತಿಕೆ, ಎಲ್ಲ ರೀತಿಯ ಒಂದು ಎಂಟರ್ಟೈನ್ಮೆಂಟ್, ಸಿನಿಮಾ ನೋಡುವಂಥದ್ದು, ಮನೋರಂಜನಾತ್ಮಕ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಮನೋಭಿಲಾಷೆಯ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಹಣವನ್ನು ಖರ್ಚು ಮಾಡುವಂಥದ್ದು. ನೋಡಿ, ಲಗ್ನದಿಂದ 6ನೇ ಮನೆಯು ಕೆಲಸವನ್ನು ಸೂಚಿಸಿದರೆ, ಈ 5ನೇ ಮನೆಯು ಅಂದರೆ 6ನೇ ಮನೆಗೆ ವ್ಯಯಸ್ಥಾನವಾಗಿರುವಂತಹ 5ನೇ ಮನೆಯು ಸೋಮಾರಿತನವನ್ನು, ಕೆಲಸದಲ್ಲಿ ಇಷ್ಟ ಇಲ್ಲದೇ ಇರುವಂಥದ್ದು, ಕೆಲಸದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂಥದ್ದನ್ನು ಸೂಚಿಸುತ್ತದೆ. ಅಂದರೆ ಈ 5ನೇ ಮನೆಯು ಜೀವನದಲ್ಲಿನ ಒಂದು ಸಂತೋಷ ಕೂಟಗಳು, ಆನಂದವನ್ನು ಕಂಡುಕೊಳ್ಳುವಂತಹ ಕಾರ್ಯಗಳು, ಮನೋರಂಜನಾ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಜಾತಕದಲ್ಲಿ ಲಗ್ನದಿಂದ 5ನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹವಾದರೂ ಸ್ಥಿತವಾಗಿದ್ದು, ಆ ಗ್ರಹದ ನಕ್ಷತ್ರಗಳಲ್ಲಿ ಬೇರೆ ಗ್ರಹಗಳು ಸ್ಥಿತವಾಗಿದ್ದರೆ 5ನೇ ಮನೆಯ ಕಾರಕತ್ವಗಳು ಬಲವಾಗಿರುತ್ತವೆ. ಇನ್ನು ಈ 5ನೇ ಮನೆಯು ಧರ್ಮಸ್ಥಾನವಾಗಿರುವುದರಿಂದ, ಅಂದರೆ ಈ 1ನೇ ಮನೆ, 5ನೇ ಮನೆ ಮತ್ತು 9ನೇ ಮನೆಯು ಧರ್ಮಸ್ಥಾನವಾಗಿರುವುದರಿಂದ ಆ ವ್ಯಕ್ತಿಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ, ಮಂತ್ರದ ದೀಕ್ಷೆ, ಮಂತ್ರ ಜಪ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ, ದೈವಿಕ ಕಾರ್ಯಗಳತ್ತ ಹೆಚ್ಚು ಒಲವನ್ನು ತೋರಿಸುತ್ತದೆ. ಈ 5ನೇ ಮನೆಯು ನೆಮ್ಮದಿ ಇದ್ದುದರಲ್ಲಿ ನೆಮ್ಮದಿಯನ್ನು ಕಾಣುತ್ತಾರೆ. ಊಹಾತ್ಮಕ ಶಕ್ತಿ ಉತ್ತಮವಾಗಿರುತ್ತದೆ. ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸ್ತಾರೆ. ಏನಕ್ಕೆ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ ಅಂತಂದರೆ, 5ನೇ ಮನೆ ಎನ್ನುವಂಥದ್ದು ಧರ್ಮಸ್ಥಾನ, ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಪಡಿಸುವಂತಹ ಒಂದು ಮನೆಯಾಗಿದೆ. ಜೀವನದಲ್ಲಿ ಸುಖ, ನೆಮ್ಮದಿ ಅಂದರೆ ಈ ಒಂದು 5ನೇ ಮನೆ. ಯಾವುದೇ ಕೆಲಸಕ್ಕೆ ಹೋಗೋ ಅಗತ್ಯವಿರುವುದಿಲ್ಲ. ಇರುವುದರಲ್ಲಿ ನೆಮ್ಮದಿಯನ್ನು ಕಾಣುವಂತಹ ಮನೆಯೇ ಈ 5ನೇ ಮನೆ. ಮನೋರಂಜನೆ, ಉಲ್ಲಾಸ, ಕಲೆಯಲ್ಲಿ ಒಂದು ಪ್ರತಿಭೆ, ಜೂಜು, ಅಲೌಕಿಕತೆ, ಆಧ್ಯಾತ್ಮಿಕತೆ, ನೃತ್ಯ, ಷೇರು ಮಾರುಕಟ್ಟೆ, ಜಾಹೀರಾತು, ಸಾಫ್ಟ್ವೇರು, ಫ್ಯಾಷನ್ನು, ನಟನೆ, ಸಿನಿಮಾ, ಮನೋರಂಜನೆ, ಬುದ್ಧಿವಂತಿಕೆ, ಸ್ಮರಣೆ, ಭಾವನಾತ್ಮಕ ಒಂದು ಸಂತೋಷ, ಆಧ್ಯಾತ್ಮಿಕ ಅನ್ವೇಷಣೆಗಳು, ಮಂತ್ರಗಳು, ಯಂತ್ರಗಳು, ತಾಯತಗಳು ಮತ್ತು ನಮ್ಮ ಒಂದು ನೆಮ್ಮದಿ, ಮಕ್ಕಳು, ಮಾನವೀಯತೆ, ತ್ಯಜಿಸುವಂಥದ್ದು, ಊಹಾತ್ಮಕ ಹೂಡಿಕೆಗಳು, ಸಂತೋಷಕೂಟ, ಕ್ರೀಡೆ,
ಈ ಐದನೇ ಮನೆಯು ಗಳಿಸಿರುವಂತಹ ಹಣವನ್ನು ಖರ್ಚು ಮಾಡುವುದನ್ನು ಸೂಚಿಸುತ್ತದೆ. ಜಾತಕದಲ್ಲಿ ಐದನೇ ಮನೆಗೆ ಸಂಬಂಧಿಸಿದ ಗ್ರಹದ ದಶಾಭುಕ್ತಿಗಳು ನಡೆಯುತ್ತಿರುವಂತಹ ಸಮಯದಲ್ಲಿ ಆರೋಗ್ಯದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೇವೆ. ಆದರೆ ಆರೋಗ್ಯದಲ್ಲಿ ಉತ್ತಮವಾಗಿದ್ದರೂ ಸಹ ವೃತ್ತಿಯಲ್ಲಿ ಅಡಚಣೆಗಳು ಹೆಚ್ಚಾಗಿರುತ್ತವೆ. ವಿದ್ಯಾಭ್ಯಾಸದಲ್ಲಿ ತೊಡಗಿರುವಂತಹ ಮಕ್ಕಳಿಗೆ ದಶಾಭುಕ್ತಿಗಳಲ್ಲಿ ಐದನೇ ಮನೆ ನಡೆಯುತ್ತಿದ್ದರೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಕ್ರಿಯೇಟಿವಿಟಿ, ಬುದ್ಧಿವಂತಿಕೆಯ ಒಂದು ಜಾಣ್ಮೆ, ಊಹಾತ್ಮಕ ಕಲಿಕೆಯಲ್ಲಿ ಅತ್ಯುತ್ತಮವಾಗಿರುತ್ತದೆ. ನೋಡಿ, ಈ ನಾಲ್ಕನೇ ಮನೆ ಅನ್ನುವಂಥದ್ದು ವಿದ್ಯಾಭ್ಯಾಸವನ್ನು ಸೂಚಿಸಿದರೆ ಐದನೇ ಮನೆಯು ಆ ವಿದ್ಯಾಭ್ಯಾಸದಿಂದ ಕಲಿತಂತಹ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ನಾಲ್ಕನೇ ಮನೆಯ ವಿದ್ಯಾಭ್ಯಾಸದಿಂದ ಕಲಿತಂತಹ ಎಲ್ಲ ರೀತಿಯ ಜ್ಞಾನವನ್ನು ಈ ಐದನೇ ಮನೆಯು ಸೂಚಿಸುತ್ತದೆ. ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಅಗತ್ಯವಾಗಿರುವಂತಹ ಬುದ್ಧಿವಂತಿಕೆಯನ್ನು ಈ ಐದನೇ ಮನೆಯು ಸೂಚಿಸುತ್ತದೆ. ಇಲ್ಲಿ ಐದನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹವಾದರೂ ಸ್ಥಿತವಾಗಿರಬೇಕು. ಆ ಗ್ರಹದ ನಕ್ಷತ್ರದಲ್ಲಿ ಬೇರೆ ಗ್ರಹಗಳು ಸ್ಥಿತವಾಗಿದ್ದರೆ ಐದನೇ ಮನೆಯ ಕಾರಕತ್ವ ಬಲವಾಗಿರುತ್ತದೆ. ಇದರ ಜೊತೆಗೆ ಐದನೇ ಮನೆಯ ಅಧಿಪತಿ ಲಗ್ನದಿಂದ ಕೇಂದ್ರ ತ್ರಿಕೋಣಗಳಲ್ಲಿ ಸ್ಥಿತನಾಗಿದ್ದರೆ ಐದನೇ ಮನೆಗೆ ಸಂಬಂಧಪಟ್ಟಂತಹ ಕಾರಕತ್ವಗಳು ಉತ್ತಮವಾಗಿರುತ್ತದೆ. ಕೆಲಸದಲ್ಲಿ ಇರುವಂಥವರಿಗೆ ಈ ಐದನೇ ಮನೆಯು ದಶಾಭುಕ್ತಿಗಳಲ್ಲಿ ಬಂದರೆ ಕೆಲಸಕ್ಕೆ ಹೋಗಲು ನಿರಾಸಕ್ತಿ. ಯಾಕೆಂದರೆ ಆರನೇ ಮನೆಗೆ ವ್ಯಯಸ್ಥಾನವಾಗಿರುವಂತಹ ಐದನೇ ಮನೆ ಕೆಲಸದಲ್ಲಿ ಆಸಕ್ತಿಯನ್ನು ಕೊಡುವುದಿಲ್ಲ. ಸೋಮಾರಿತನವನ್ನು ಸೂಚಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಸೃಜನಶೀಲತೆಗೆ ಸಂಬಂಧಪಟ್ಟಂತಹ ಕಾರ್ಯಗಳು ಯಶಸ್ಸನ್ನು ನೀಡುತ್ತವೆ. ಸಿನಿಮಾ, ನಟನೆ, ಮನೋರಂಜನೆಗೆ ಸಂಬಂಧಪಟ್ಟಂತಹ ಕೆಲಸಗಳು, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು, ಡಿಸೈನ್ಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಗಳು ಉತ್ತಮವಾಗಿರುತ್ತವೆ. ಮದುವೆ ವಿಚಾರದಲ್ಲಿ ಈ ಐದನೇ ಮನೆಯು ಭಾವನೆಗಳು, ಪ್ರೀತಿ ಪ್ರೇಮದಂತಹ ಸಂಬಂಧಗಳನ್ನು ಉಂಟು ಮಾಡುತ್ತದೆ. ಪ್ರೇಮ ವಿವಾಹವನ್ನು ಆಗುವಂಥದ್ದು, ಹೆಚ್ಚು ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಟುಕೊಳ್ಳುವಂಥದ್ದು, ಹೆಚ್ಚು ಚೂಸಿಯಾಗಿರುವಂಥದ್ದು, ಮದುವೆ ಜೀವನದ ಬಗ್ಗೆ ಹೆಚ್ಚು ಕನಸುಗಳನ್ನು ಕಾಣುವಂಥದ್ದು, ಪ್ರೀತಿಸಿ ಮದುವೆಯಾಗುವಂಥದ್ದು ಮುಂತಾದ ವಿಚಾರಗಳು ಈ ಐದನೇ ಮನೆಗೆ ಸಂಬಂಧಪಟ್ಟಂತಹ ದಶಾಭುಕ್ತಿಗಳು ಸೂಚಿಸಿದಾಗ ಉಂಟಾಗುತ್ತವೆ. ಆರೋಗ್ಯದ ವಿಚಾರದಲ್ಲಿ ಈ ಐದನೇ ಮನೆಯು ಉತ್ತಮ ಆರೋಗ್ಯವನ್ನು ಸೂಚಿಸುತ್ತದೆ. ಉತ್ತಮ ರೋಗ ನಿರೋಧಕ ಶಕ್ತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ನೆಮ್ಮದಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅನುಕೂಲವಾಗಿರುತ್ತದೆ. ಈ ಐದನೇ ಮನೆಯು ಧರ್ಮಸ್ಥಾನವಾಗಿರುವುದರಿಂದ ನಮ್ಮ ಆರೋಗ್ಯದ ಸ್ಥಿತಿಯು ಉತ್ತಮವಾಗಿರುತ್ತದೆ. ಯಾವಾಗ ದಶಾಭುಕ್ತಿಗಳಲ್ಲಿ ಈ ಐದನೇ ಮನೆಯು ಪ್ರಬಲವಾಗಿ ನಡೆಯುತ್ತಿರುತ್ತದೋ ಆ ಸಮಯದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದಾಗಿದೆ. ಐದನೇ ಮನೆ ಎನ್ನುವಂಥದ್ದು ಒತ್ತಡ ರಹಿತವಾಗಿರುವಂತಹ ಮನೆಯಾಗಿದೆ. ನೆಮ್ಮದಿಯನ್ನು ಸೂಚಿಸುವಂತಹ ಮನೆಯಾಗಿದೆ. ಯಾವುದೇ ಆ ಕೆಲಸಕ್ಕೆ ಹೋಗಬೇಕು ಅನ್ನೋ ಒಂದು ಟೆನ್ಷನ್ ಇಲ್ಲ, ದುಡ್ಡು ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ. ಇದ್ದುದರಲ್ಲಿ ನೆಮ್ಮದಿಯನ್ನು ಕಾಣುವಂತಹ ಮನೆಯೇ ಈ ಐದನೇ ಮನೆ. ಯಾವಾಗ ಈ ಐದನೇ ಮನೆ ದಶಾಭುಕ್ತಿಗಳಲ್ಲಿ ಚಲನೆಯಾಗುತ್ತೋ ಆ ವ್ಯಕ್ತಿಗೆ ಉತ್ತಮ ಆರೋಗ್ಯ ಉಂಟಾಗಿ ಸಂತಾನ ವಿಚಾರವು ಉತ್ತಮ ಯಶಸ್ಸನ್ನು ಪಡೆಯುತ್ತದೆ. ಈ ಐದನೇ ಮನೆಯು ಊಹಾತ್ಮಕ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳು, ಆಧ್ಯಾತ್ಮಿಕ ಒಂದು ಸದಾಚಾರ, ಆಧ್ಯಾತ್ಮಿಕ ಒಲವು, ಊಹಾಪೋಹದ ಒಂದು ಹೂಡಿಕೆ, ಲಾಟರಿ ಮೂಲಕ ಗಳಿಕೆಯನ್ನು ಸೂಚಿಸುತ್ತದೆ. ಯಾವಾಗ ನಿಮ್ಮ ಜಾತಕದ ದಶಾಭುಕ್ತಿಗಳಲ್ಲಿ ಈ ಐದನೇ ಮನೆಯು ಪ್ರಬಲವಾಗಿ ನಡೆಯುತ್ತಿರುತ್ತದೋ ಆ ಸಮಯದಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಅಪಾಯಕಾರಿ ಸನ್ನಿವೇಶವನ್ನು ಉಂಟು ಮಾಡುತ್ತದೆ. ಈ ಐದನೇ ಮನೆಯು ಉತ್ತಮ ಆರೋಗ್ಯದ ಜೊತೆಗೆ ಧ್ಯಾನ, ಆಧ್ಯಾತ್ಮಿಕ ಒಂದು ಅಭ್ಯಾಸಗಳು, ಮಂತ್ರಗಳು, ಯಂತ್ರಗಳು, ಧಾರ್ಮಿಕ ಸಮಾರಂಭಗಳ ಸದ್ವಿಚಾರಗಳು, ಬುದ್ಧಿವಂತಿಕೆಯ ಮಾನಸಿಕ ಶಕ್ತಿಯಿಂದ ನಡೆಸಲ್ಪಡುವಂತಹ ಆಧ್ಯಾತ್ಮಿಕ ಅನ್ವೇಷಣೆಗಳನ್ನು ಒಳಗೊಂಡಿದೆ.
ಯಾರಿಗೆಲ್ಲ ಜಾತಕದಲ್ಲಿನ ದಶಭುಕ್ತಿಗಳಲ್ಲಿ ಈ 5ನೇ ಮನೆ ನಡೆಯುತ್ತಿರುತ್ತದೋ ಅವರಿಗೆ ವೃತ್ತಿಯಲ್ಲಿ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಸೂಚಿಸಿದರೂ ಸಹ ಆರೋಗ್ಯ ಮತ್ತು ನೆಮ್ಮದಿಯು ಅತ್ಯುತ್ತಮವಾಗಿರುತ್ತದೆ. 5ನೇ ಮನೆ ಎನ್ನುವಂಥದ್ದು ಒಂದು ರೀತಿ ಶುಭವೂ ಇದೆ, ಅಶುಭವೂ ಇದೆ. ನಮ್ಮ ಪ್ರಾರಬ್ಧದ ಕರ್ಮಾನುಸಾರ ಬಂದಿರುವಂತಹ ಯೋಗದ ಮೇಲೆ ಈ ಶುಭ ಅಶುಭಗಳನ್ನು ಅನುಭವಿಸಲೇಬೇಕಾಗುತ್ತದೆ. ಇವಿಷ್ಟು 5ನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ. ಮುಂದಿನ ಸಂಚಿಕೆಯಲ್ಲಿ 6ನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಯೋಣ. ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.